Hello, my dear learners. ಪ್ರೀತಿಯ ವಿದ್ಯಾರ್ಥಿಗಳೇ, ಕಲಿಕಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಮುಖ್ಯವಾಗಿ ಈ ಸ್ಕಿಲ್ ಆಫ್ ಯೂಸಿಂಗ್ ಬ್ಲಾಕ್ ಬೋರ್ಡ್ ಅಂದ್ರೆ ಕಪ್ಪು ಹಲಗೆ ಬಳಸುವ ಅಥವಾ ಉಪಯೋಗಿಸುವ ಕೌಶಲ್ಯ ಅಂತಲೂ ಕೂಡ ಕರಿತೀವಿ. ಕರಿ ಹಲಿಗೆ ಬಳಸುವ ಕೌಶಲ್ಯ ಅಂತಲೂ ಕೂಡ ನಾವಿಲ್ಲಿ ಹೇಳ್ತೀವಿ. ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಮುಖ್ಯವಾಗಿ ಕಪ್ಪು ಹಲಿ ಕೌಶಲ್ಯ ಅಂದ್ರೇನು ಅದನ್ನ ತಿಳ್ಕೊಬೇಕಾಗ್ತೈತಿ. ತದನಂತರದಲ್ಲಿ ನಾವು ಈ ಒಂದು ಕಪ್ಪು ಹಲಿಗೆ ಬಳಸ್ತಕ್ಕಂತಹ ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಘಟಕಾಂಶಗಳು, ದಿ ಕಾಂಪೋನೆಂಟ್ಸ್ ಆಫ್ ಯೂಸಿಂಗ್ ಸ್ಕಿಲ್ ಆಫ್ ಬ್ಲಾಕ್ ಬೋರ್ಡ್ ಆರ್ the skill of using the blackboard's components, and also some of the suggestions and observations, schedules, and how this demonstration will be giving to that of the our all teacher trainees, and also some of the images using the blackboard, that all will be considered during these presentations. Okay, I will take few more presentations soon after this also. So therefore, don't go away. Keep watching this live streaming session. ಇದು ನೇರ ಪ್ರಸಾರವಾಗಿರ್ತಕ್ಕಂತಹ ಒಂದು ಲೈವ್ ಸೆಷನ್ ಅನ್ನ ಗಮನಿಸಿ. Now let us move on to what is meant by blackboard. You can see here. Okay, instead of using this lady teacher is using, you can see here, this is not the blackboard, this is the green board. Earlier we were using blackboard. Blackboard may be a fixed blackboard or rolling blackboard. ಇಲ್ಲಿ ನೀವು ಕಾಣತಕ್ಕಂಥದ್ದು ಇಲ್ಲಿ ತಿಳಿ ಹಸಿರು ಇರತಕ್ಕಂಥ ಬೋರ್ಡ್, ಅದನ್ನ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ. ಓಕೆ, ಗ್ರೀನ್ ಬೋರ್ಡ್ we are using since 20 years ago right now. ಇದು ಇತ್ತಿತ್ತಲಾಗಿ ಬಂದಂತದ್ದು. This is the recent development. Apart from green board, we are also using white board as well. So ಈ ಗ್ರೀನ್ ಬೋರ್ಡ್ ಹೊರತಾಗಿನೂ ಕೂಡ ಬಿಳಿ ಬೋರ್ಡ್ ಅನ್ನು ಕೂಡ ನಾವಿಲ್ಲಿ ಬಳಸ್ತಾ ಇದ್ದೀವಿ. So whenever we want to use the blackboard, we are using the chalk pieces, okay, of good quality to write it on the blackboard. ಯಾವಾಗ್ಲೂ ನಾವು ಕಪ್ಪು ಹಲಿಗೆನ ಬಳಸಬೇಕಾತಪ್ಪ ಅಂದ್ರ ಒಳ್ಳೆಯ ಗುಣಾತ್ಮಕವಾಗಿರ್ತಕ್ಕಂಥ ಚಾಕ್ ಪೀಸ್ ಗಳನ್ನ ಬಳಸಬೇಕಾಗ್ತತಿ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತತಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಇಫ್ ಯು ಆರ್ ಯೂಸಿಂಗ್ ಓನ್ಲಿ ಗುಡ್ ಚಾಕ್ ಪೀಸಸ್, then only it is very friendlier and smoothened for writing the any sentences or the word or the pictures or any kind of the diagrammatic representations. They are very useful and it is helpful for you to carry out all your writing proceedings. ನೀವು ಅತ್ಯಂತ ಗುಣಾತ್ಮಕವಾಗಿರ್ತಕ್ಕಂತಹ ಅಂಶಗಳನ್ನ ಬರಿಬೇಕಾತಪ್ಪ ಅಂದ್ರೆ ವಾಕ್ಯಗಳಾಗಿರ್ಬೋದು, ಶಬ್ದಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಯಾವುದೇ ಒಂದು ಅಂಶವನ್ನು ಬರಿಬೇಕಾದ್ರೆ ನೀವು ಸೀಮೆ ಸುಣ್ಣದ ಬಳಪ, ಚಾಕ್ ಪೀಸ್, ಸೀಮೆ ಸುಣ್ಣದ ಬಳಪ ಅಂತ ಕರಿತೀವಿ. ಅದನ್ನ ನೀವು ಏನ್ ಬರಿಬೇಕ, ಸರಿಯಾದ ರೀತಿಯಲ್ಲಿ ಉತ್ತಮ ಗುಣಾತ್ಮಕವಾಗಿರ್ತಕ್ಕಂತಹ ಒಂದು ಚಾಕ್ ಪೀಸ್ ಅನ್ನ ಬಳಸ್ಕೋಬೇಕಾಗ್ತೈತಿ. ಇಲ್ಲ ಅಂದ್ರೆ ಏನಾಗ್ತೈತಿ ಅಂತಂದ್ರೆ, ಸಮ್ ಟೈಮ್ while writing you will face lot of the problems. So that is why you have to go for very good quality chalk pieces. Okay, ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಗುಣವನ್ನು ಹೊಂದಿರತಕ್ಕಂಥ ಚಾಕ್ ಪೀಸ್. Otherwise sometimes though chalk pieces which are not at all good, sometimes whatever the dust it will producing more, and also that can be inhaled by you. Further it leads to the lungs diseases. Keep this word. This is the caution from my side. ನೀವು ಒಳ್ಳೆಯ ಗುಣಾತ್ಮಕವಾಗಿರ್ತಕ್ಕಂತಹ ಒಂದು ಚಾಕ್ ಪೀಸ್ ಅನ್ನು ಬಳಸದೆ ಇದ್ರೆ ಏನಾಗ್ತೈತಪ್ಪ ಅಂದ್ರೆ, ನಿಮಗೆ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಲಂಗ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಹೀಗಾಗಿ ಬಿವೇರ್ ಆಫ್ ದಿಸ್ ಒನ್. ಓಕೆ, ಅಂಡ್ ದೆನ್ ಒನ್ ಮೋರ್ ಥಿಂಗ್ ಇಸ್ ದಟ್ ಈ ಚಾಕ್ ಪೀಸ್ ಗಳನ್ನ ಬಳಸಬೇಕಾದ್ರೆ ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತದನಂತರದಲ್ಲಿ ಬರ್ತಾ ಹೋಗ್ತೀನಿ. ಇತ್ತಿತ್ತಲಾಗಿ ನಾವು ಗ್ರೀನ್ ಬೋರ್ಡ್ ಗಳನ್ನು ಕೂಡ ಬಳಸ್ತಾ ಇದ್ದೀವಿ. Since 15-20 years we are also making the green board as a visual board to write it on the blackboard with the help of same chalk pieces. Okay,
Sometimes we are using rolling board in future also. Whenever you want to go for your practice teaching sessions, so definitely your teachers, method teachers, we people, teacher educator will suggest you to carry the rolling blackboard for some of the teaching purposes. ಕೆಲವೊಂದು ನಿಮ್ಮ ಈ ಒಂದು ಶಾಲೆಗಳಿಗೆ ನಿಮ್ಗೆ ಏನು ನಾವು ಪಾಠ ಮಾಡ್ಲಿಕ್ಕೆ ಕಳಿಸ್ತಾ ಇದೀವಲ್ಲ, ಆ ಸಂದರ್ಭಗಳಲ್ಲಿ ನಿಮಗೆ ಸುತ್ತುವ ಫಲಕ ಅಂದ್ರೆ ರೋಲಿಂಗ್ ಬ್ಲಾಕ್ ಬೋರ್ಡ್ ಅನ್ನು ಕೂಡ ಏನ್ ಮಾಡ್ತೀವಿ, ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಖರೀದಿ ಮಾಡ್ಬೇಕಾಗ್ತದೆ. ಲೇಟರ್ ಆನ್ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ದಟ್ ರೋಲಿಂಗ್ ಬ್ಲಾಕ್ ಬೋರ್ಡ್ ಬಿಫೋರ್ ಗೋಯಿಂಗ್ ಟು ದಟ್ ಆಫ್ ದಿ ಪ್ರಾಕ್ಟೀಸ್ ಟೀಚಿಂಗ್ ಯುವರ್ ಲೆಸನ್ ಪ್ರೆಸೆಂಟೇಶನ್ಸ್. ಸೊ ಅದು ಕೂಡ ನಿಮಗೆ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಫಿಕ್ಸ್ಡ್ ಬ್ಲಾಕ್ ಬೋರ್ಡ್ ಇರ್ಬೋದು, ಫಿಕ್ಸ್ಡ್ ಗ್ರೀನ್ ಬೋರ್ಡ್ ಇರ್ಬೋದು. ಓಕೆ, ಗೋಡೆಗೆ ಏನ್ ಮಾಡಿರ್ತೀವಿ, ಫಿಕ್ಸ್ ಮಾಡಿರ್ತೀವಿ. ಅಥವಾ ಬ್ಲಾಕ್ ಬೋರ್ಡ್ ಅನ್ನ ಅಥವಾ ಗ್ರೀನ್ ಬೋರ್ಡ್ ಅನ್ನು ಕೂಡ ಕಪ್ಪು ಹಲಗೆ ಅಥವಾ ಕರಿ ಹಲಗೆ ಅಥವಾ ಹಸಿರು ಫಲಕವನ್ನು ಬ್ಲಾಕ್ ಬೋರ್ಡ್ ಗೆ ಫಿಕ್ಸ್ ಮಾಡ್ತೀವಿ. ಸಮ್ ಆರ್ ದಿ ಮೊಬೈಲ್ ಬ್ಲಾಕ್ ಬೋರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಟ್ರೈಪಾಡ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಯಾರಿ ಅಂಡ್ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಮೂವೇಬಲ್ ಬೋರ್ಡ್. ಕೆಲವೊಂದು ಸಂದರ್ಭಗಳಲ್ಲಿ ಈ ಮೂರು ಕಾಲಿನವಾಗಿರ್ತಕ್ಕಂತಹ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಏನ್ ಕೇಳ್ತೀವಿ, ಆ ಟ್ರೈಪಾಡ್ ಸ್ಟ್ಯಾಂಡ್ ಗಳನ್ನ ನಾವು ಯಾವುದೇ ನಮಗೆ ಬೇಕಾದ ಸ್ಥಳಕ್ಕೆ ನಾವು ಹೋಗಿ ಅದನ್ನ ಅಳವಡಿಸಿನೂ ಕೂಡ ಏನ್ ಮಾಡಬಹುದು, ಆ ಟ್ರೈಪಾಡ್ ಸ್ಟ್ಯಾಂಡ್ ನಲ್ಲಿ ಅದನ್ನ ಅಳವಡಿಸಿ ಫಿಕ್ಸ್ ಮಾಡಿ ಕೂಡ ನಾವು ಪಾಠವನ್ನ ಮಾಡಬಹುದು. ಬಟ್ ವೇರ್ ಕಮಿಂಗ್ ಟು ದಿಸ್ ವೈಟ್ ಬೋರ್ಡ್, ಸೊ ನೌಡೇಸ್ ದಿಸ್ ಇಸ್ ಒನ್ ಮೋರ್ ಆಸ್ಪೆಕ್ಟ್. Because of the inhaling of whatever the chalk piece dust particles, so some of the institutions, they are preferring this whiteboard. They are preferring to write on with the help of this what we call as marker pens. Okay, ಕೆಲವೊಂದು ಇತ್ತಿತ್ತಲಾಗಿ ಕೆಲವೊಂದು ಸಂಸ್ಥೆಗಳು ಈ ಒಂದು ಚಾಕ್ ಪೀಸ್ ನಿಂದ ಒಂದು ಏನಾಗ್ತಾ ಇದೆ, ನಮ್ಮ ಉಸಿರಾಟಕ್ಕೆ ಲಂಗ್ಸ್ ಗಳಿಗೆ ತೊಂದರೆ ಆಗ್ತಿದೆ ಅಂತ ತಿಳಿದುಕೊಂಡು ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ, ಹಲವಾರು ರೀತಿಯಿಂದ ಈ ಬಿಳಿ ಒಂದು ಫಲಕಗಳನ್ನ, ಶ್ವೇತ ಫಲಕಗಳನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಮಾರ್ಕರ್ ಪೆನ್ಗಳಿಂದನೂ ಕೂಡ ನೀವು ಬಳಸಬಹುದು. ಓಕೆ, ಮಾರ್ಕರ್ ಪೆನ್ಗಳನ್ನು ಬಳಸಿಕೊಂಡು ಕೂಡ ನಾವು ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಏನಿದೆ ಸೌಕರ್ಯಗಳು ಇರೋದಿಲ್ಲ. ಮುಖ್ಯವಾಗಿ ಇವತ್ತಿಗೂ ಕೂಡ ನಾವು ಕಪ್ಪು ಹಲಿಗೆಯ ಮೇಲೆಯೇ ಕೂಡ ನಾವು ಅವಲಂಬಿತವಾಗಿದೆ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ವಾಟ್ ಈಸ್ ಮೀನ್ಡ್ ಬೈ ದಿಸ್ ಬ್ಲಾಕ್ ಬೋರ್ಡ್. ಹಾಗಾದ್ರೆ ಈ ಕಪ್ಪು ಹಲಿಗೆ ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿನ ಒಂದು ಕಿರು ಪರಿಚಯವನ್ನ ನೋಡೋಣ. Blackboard is an important visual aid used by teachers for effective teaching. ಕಪ್ಪು ಹಲಿಗೆ ಅಂತಕ್ಕಂಥದ್ದು ಪ್ರಮುಖವಾದ ದೃಶ್ಯಾತ್ಮಕವಾಗಿರ್ತಕ್ಕಂತಹ ಒಂದು ಸಹಾಯಕವಾದ ಟೀಚಿಂಗ್ ಏಡ್ ಅಂತನೂ ಕೂಡ ನಾವು ಹೇಳಬಹುದು. ಬೋಧನೋಪಕರಣ, ಶ್ರವಣ ಬರಲ್ಲ ಇಲ್ಲಿ, ದೃಶ್ಯ ಒಂದು ಉಪಕರಣ ಅಂತ ನಾವು ಹೇಳ್ತೀವಿ. ಯಾಕೆ ಬಳಸ್ತಾ ಇದೀವಿ ನಾವು? ಫಾರ್ effective teaching. Why the teachers are using this kind of the visually supported black aid? It is mainly for the purposes of effective teaching. Effective teaching ಅಂದ್ರೆ ಏನು, ಅದರ ಪರಿಣಾಮಕತೆ ತರೋದು ಏನು ಅಂತಂದ್ರೆ ಗೊತ್ತಾಗೋದಿಲ್ಲ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಏನಂದ್ರೆ, ಬಾವಿಯಲ್ಲಿ ನೀವು ನೀರು ಯಾವಾಗ್ಲೂ ಶಾಂತವಾಗಿರ್ತೈತೆ, ಅಥವಾ ಕೆರೆಯಲ್ಲಿ ನೀವು ಹೋಗಿ ನೋಡ್ತಾ ಇರ್ತೀರಿ, ನೀರು ಶಾಂತವಾಗಿರುತ್ತೆ. ಒಂದು ಸುಮ್ ಕೂಡುದಿಲ್ಲ, ನೀವು ಒಂದ್ ಕಲ್ ತಗೊಂಡು ಏನ್ ಮಾಡ್ತೀರಿ, ಆ ನೀರ್ನೊಳಗೆ ಹೋಗಿತೀರಿ. ಇನ್ ದಿ ಸ್ಟಿಲ್ ವಾಟರ್ ಆಫ್ ದಿ ಪಾಂಡ್ ಆರ್ ಇನ್ ದಿ ವೆಲ್, ಓಕೆ, the surface of the water will be still, it is not movable. That point of time you will take the stone and throw it into the water. What it generates? It generates the waves. ಆ ಕಲ್ಲು ಒಗೆದಾಗ ಆ ಕಲ್ಲು ಏನ್ ಮಾಡ್ತಾ ಹೋಗ್ತೈತೆ, ಅದು ತಲುಪಿ ಆ ನೀರಿನ ಮೇಲ್ಮೈಯನ್ನ ತಲುಪಿ ಅದು ಅಲೆಗಳನ್ನ ಉಂಟು ಮಾಡುತ್ತದೆ. ಹೌದಾ? ಹಾಗಾದ್ರೆ ಇವುಗಳಿಗೆ ಈ ಒಂದು ರೀತಿಯಾಗಿರ್ತಕ್ಕಂತಹ ಅಲೆಗಳು ಏನದವಲ್ಲ, ನೀವು ಹೇಳಿದ್ರೆ ಅಷ್ಟು ಏನ್ ಅನ್ಸುದಿಲ್ಲ, ಸ್ವಾರಸ್ಯಕರ ಅನ್ಸುದಿಲ್ಲ.
ಓಕೆ, ಹಾಗಾದ್ರೆ ಅವುಗಳ ಅಲೆಗಳಂತ ಹೇಳ್ಬೇಕಾಯ್ತಪ್ಪ ಅಂದ್ರೆ ನೀವು ಅದು ಕಪ್ಪು ಹಲಿಗೆ ಮೇಲೆ ರಚನೆ ಮಾಡಿ ಏನ್ ಮಾಡ್ಬೇಕಾಗ್ತೈತಿ, ನೀವು ಪರಿಣಾಮಕಾರಿ ಬೋಧನೆ ಮಾಡ್ಬೇಕಾಗತ್ತೆ. ಹೌದಾ? ಸಪೋಸ್ ಇಫ್ ಯು ವಾಂಟ್ ಟು ಟೀಚ್ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಸೆಂಟೆನ್ಸ್, ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ which make complete sense. It is called as sentence. If you say like this, no one will not understand it. So therefore, if you write it on the blackboard, a sentence, it is nothing but the group of words. Is it only the group of words will be the sentence? No, which makes a complete sense. ವಾಕ್ಯ ಅಂದ್ರೆ ಏನು ಅಂತಂದ್ರೆ ಅದು ಒಂದು ಪದಗಳ ಸಮೂಹವಾಗಿದ್ದು. ಹಾಗಾದ್ರೆ ಪದಗಳ ಸಮೂಹಕ್ಕೆ ವಾಕ್ಯ ಅನ್ನಕ್ಕಾಗತ್ತಾ? ಇಲ್ಲ, ನಾಟ್ ಎಟ್ ಆಲ್. ವಿಚ್ ಶುಡ್ ಮೇಕ್ ದಿ ಕಂಪ್ಲೀಟ್ ಸೆನ್ಸ್. ಅದು ಸಂಪೂರ್ಣವಾಗಿರ್ತಕ್ಕಂತಹ ಅರ್ಥವನ್ನ ನೀಡುವಂತೆ ಆಗಿರ್ಬೇಕು, ಜ್ಞಾನವನ್ನ ನೀಡುವಂತೆ ಆಗಿರ್ಬೇಕು. ಅದಕ್ಕೆ ನಮ್ಗೆ ಬ್ಲಾಕ್ ಬೋರ್ಡ್ ಬೇಕಾಗ್ತದೆ ಅನ್ನತಕ್ಕಂಥದ್ದು. ಸಪೋಸ್ ಇಫ್ ಯು ವಾಂಟ್ ಟು ಟೀಚ್ ಅಬೌಟ್, ನೀವು ನೋಡಬಹುದು ಕೆಲವು ಸಂದರ್ಭಗಳಲ್ಲಿ ಈ ಸಂಧಿಗಳನ್ನ ಪಾಠ ಮಾಡ್ತಾ ಇರ್ತೀರಿ ಕನ್ನಡದಲ್ಲಿ. ಓಕೆ, ಗುಣಸಂಧಿ ಆಕಾರಗಳ ಮುಂದೆ ಓಕಾರಗಳು ಬಂದರೆ ಓಕಾರ, ಓಕೆ ಬಂದರೆ ಅದಕ್ಕೆ ಗುಣಸಂಧಿ ಎನ್ನುತ್ತೇವೆ ಅಂತ ಹೇಳ್ತೀರಿ ಕೆಲವು ಸಂದರ್ಭದಲ್ಲಿ. ಸೊ ಹಾಗಾದ್ರೆ ಇದನ್ನ ನೀವು ವಿವರಣೆ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಉದಾಹರಣೆಗಳನ್ನು ಕೂಡ ಕೊಡ್ಬೇಕಾಗ್ತೈತಿ, ಅದರ ಹೇಳಿಕೆಗಳನ್ನು ಬರೀಬೇಕಾಗ್ತೈತಿ. ಸೊ ಯು ಹ್ಯಾವ್ ಟು ರೈಟ್ ದಿ ರೂಲ್ ಫಸ್ಟ್ and then write the examples concerned to that what we call as sandhi in Kannada, or in the sentences, or active wise, passive wise, if you take anything. So therefore blackboard is required at that point of time. Okay, so then ಅಕ್ಷಾಂಶಗಳು ರೇಖಾಂಶಗಳು, ಈಗ 30 degree ಪೂರ್ವ ಅಂತ ಹೇಳ್ತಿರ್ತೀವಿ, 30 degree east, latitudes and longitudes. Whenever we want to teach for that one, certainly we need the figural representations. Therefore the learning will be more concrete. That is why the effectiveness will be done with the help of utility or usage of the blackboard. ಓಕೆ, ಈಗ ಅಮೀಬಾದ ಸೂಡೋಪೋಡಿಯಾ ಅಂದ್ರೆ ಏನು, ಮಿಥ್ಯ ಪಾದಗಳು ಅಂತ ಕರಿತೀವಿ, pseudopods. Okay, what is meant by pseudopods? Understand my point. How that pseudopod help for digesting the whatever it is taking the food. ಹೇಗಾಗ್ತೈತಿ ಬಯಾಲಜಿಯಲ್ಲಿ ಕೂಡ ನೀವು ಒಂದು ಡ್ರಾ ಮಾಡಿದ್ರೆ, ಒಂದು ಸಣ್ಣ ಚಿತ್ರವೇ ಇದ್ರು ಕೂಡ ಆ ಚಿತ್ರದ ಮೂಲಕವಾಗಿ ನೀವು ಹಲವಾರು ವಿಷಯಗಳನ್ನ ಏನ್ ಮಾಡಬಹುದು, ಪರಿಣಾಮಕಾರಿ ಬೋಧನೆಗೆ ಇದು ಸಹಾಯಕ ಆಗುತ್ತದೆ ಅನ್ನತಕ್ಕಂಥದ್ದು. ಹೌದಾ? ಸೊ ಈಗ ನಮ್ಗೆ ಗೊತ್ತಾಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಈ ನೀರಿನ ಅನುರಚನೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಾಟರ್, ಈ ನೀರಿನ ಅನುರಚನೆ ಗೊತ್ತಾಗೋದಿಲ್ಲ. H2O ಅಂತ ಕರಿತೀವಿ. ಹಾಗಾದ್ರೆ ಅದರಲ್ಲಿ ಎಷ್ಟು ಎಲೆಕ್ಟ್ರಾನಿಗಳದವು, ಅವುಗಳು ಹೇಗೆ ಶೇರಿಂಗ್ ಆಗಿದ್ದವು, ಹೈಡ್ರೋಜನ್ ಜೊತೆಗೆ ಆಕ್ಸಿಜನ್ ಎಷ್ಟು ಶೇರಿಂಗ್ ಆಗೈತಿ, ಹೌದಾ, ಅವು ಯಾವ್ಯಾವ ರೀತಿಯ ಕಕ್ಷೆಗಳಲ್ಲಿ ಅಡಗಿದವು, which type of the what we call as the electrons in the outermost orbit of the oxygen which are sharing with the plus what we call it plus charge of the hydrogen. Okay, ಸೊ ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ತಿಳಿಸಿ ಹೇಳ್ಬೇಕಾಯ್ತಪ್ಪ ಅಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಯಾವಾಗ್ಲೂ ಕೂಡ ಬ್ಲಾಕ್ ಬೋರ್ಡ್. ಸೊ ಹೀಗಾಗಿ ನೀವು ನೋಡಬಹುದು ರಾಕೆಟ್ ಯಾವ ರೀತಿ ಇದು ಹಂತಗಳನ್ನ ಹೊಂದಿದೆ. as you know about that one, ISRO is launching the rockets. Okay, what is the structure of the rockets? So there also it requires the blackboard. ಸೊ ಆ ಹಂತದಲ್ಲಿಯೂ ಕೂಡ ಈ ರಾಕೆಟ್ ನ 3 ಹಂತಗಳ ರಚನೆಯನ್ನು ಹೇಳ್ಬೇಕಾಯ್ತಂದ್ರೂ ಕೂಡ ನಮ್ಗೆ ಏನ್ ಬೇಕಾಗ್ತೈತಿ, ಕಪ್ಪು ಹಲಿಗೆ ಬೇಕಾಗ್ತೈತಿ. ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತೈತಿ, ನಮ್ಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಸೊ ಇದು ಈ ಕಪ್ಪು ಹಲಿಗೆ ಒಂದು ಪ್ರಮುಖವಾದ ದೃಕ್ ಉಪಕರಣವಾಗಿದ್ದು ಶಿಕ್ಷಕರ ಒಂದು ಪರಿಣಾಮಕಾರಿ ಬೋಧನೆಗೆ ಒಂದು ಸಹಾಯಕವಾಗಿದೆ. ಬ್ಲಾಕ್ ಬೋರ್ಡ್ ಈಸ್ ಅನ್ important visual aid used by teachers for effective teaching. A teacher makes extensive use of blackboard in his or her daily classroom teaching for problems, deriving formula, proving theorems, drawing figures, constructing geometrical figures, and so on.
ಈ ಒಂದು ಕಪ್ಪು ಹಲಗೆಯನ್ನ ಪ್ರತಿಯೊಬ್ಬ ಶಿಕ್ಷಕರು ಕೂಡ, ವೆದರ್ ಈಸ್ ಎ ಆರ್ಟ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಕಾಮರ್ಸ್ ಟೀಚರ್, ಮ್ಯಾನೇಜ್ಮೆಂಟ್ ಟೀಚರ್, irrespective of the different discipline, everybody rely on the use of the blackboard to bring their effectiveness in their teaching. ಈ ಪ್ರತಿಯೊಬ್ಬ ಶಿಕ್ಷಕರು, ಓಕೆ, ಯಾವ್ಯಾವ ಶಿಕ್ಷಕರು ಇರ್ಬೋದು, ನಿಮಗೆ ಗಣಿತ ಶಿಕ್ಷಕರು ಇರ್ಬೋದು, ವಿಜ್ಞಾನ ಶಿಕ್ಷಕರು ಇರ್ಬೋದು, ಕನ್ನಡ, ಇಂಗ್ಲಿಷ್, ಹಿಂದಿ ಶಿಕ್ಷಕರು ಇರ್ಬೋದು, ಇತಿಹಾಸ, ಓಕೆ, ಭೌಗೋಳ ಶಾಸ್ತ್ರ, ವಾಣಿಜ್ಯ ಶಾಸ್ತ್ರ, ಅರ್ಥಶಾಸ್ತ್ರ, ಯಾವುದೇ ಶಿಕ್ಷಕರು ಇದ್ರೂ ಕೂಡ ಎಲ್ಲರಿಗೂ ಕೂಡ ದಿನನಿತ್ಯದ ಬೋಧನೆಯಲ್ಲಿ ಅತ್ಯಂತ ಸವಿಸ್ತಾರವಾಗಿ ತಮ್ಮ ಒಂದು ಬೋಧನೆಯ ಪರಿಣಾಮಕಾರಿಯನ್ನು ತರಲು ಇದು ಬೇಕಾಗ್ತೈತಿ. ಫಾರ್ ವಿಚ್ ಯೂಶಲಿ ದೇ ವಿಲ್ ಪ್ರಿಫರ್, say for example, for solving the problems, ಸಮಸ್ಯೆಗಳನ್ನ ಪರಿಹರಿಸಲು, ಫಾರ್ ಡಿರೈವಿಂಗ್ ದಿ ಫಾರ್ಮುಲಾ, ಸೂತ್ರಗಳನ್ನ ಒಂದು ಸಾಧಿಸಲು, ಪ್ರೂವಿಂಗ್ ಥಿಯರಮ್ಸ್, ಸಿದ್ಧಾಂತಗಳನ್ನು ಕೂಡ ಸಾಧಿಸಲು, ಡ್ರಾಯಿಂಗ್ ಫಿಗರ್ಸ್, ಚಿತ್ರಗಳನ್ನು ಕೂಡ ರಚನೆ ಮಾಡಲು, ಕನ್ಸ್ಟ್ರಕ್ಟಿಂಗ್ ಜಾಮೆಟ್ರಿಕಲ್ ಫಿಗರ್. ಓಕೆ, ಜಾಮೆಟ್ರಿಯಲ್ಲಿ ಅಂತೂ ಗೊತ್ತಿದೆ ನಿಮ್ಗೆಲ್ಲ, ಹೌದಾ? ಮ್ಯಾಥಮೆಟಿಕ್ಸ್ ದಲ್ಲಿ ಬೇಕೇ ಬೇಕು. ಸೊ ಜಾಮೆಟ್ರಿ ಬಾಕ್ಸ್ ಗಳನ್ನು ಬಳಸಿಕೊಂಡು ಕೂಡ ಏನ್ ಮಾಡ್ತಿರ್ತಾರೆ, ತ್ರಿಭುಜ, ಚೌಕ, ಆಯಾಕೃತಿ, ವೃತ್ತ, ಇವೆಲ್ಲ ಚಿತ್ರಗಳನ್ನ ಬಳಸಿಕೊಂಡು ನೀವು ಪಾಠ ಮಾಡ್ಬೇಕಾಗ್ತೈತಿ. ಹೀಗಾಗಿ ನಮಗೆ ಕಪ್ಪು ಹಲಿಗೆ ಬೇಕೇ ಬೇಕು ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಶಿಕ್ಷಕರಿಗೂ ಬೇಕು. ಹೀಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಈ ಒಂದು ಮುಖ್ಯವಾಗಿರ್ತಕ್ಕಂತಹ ಕಪ್ಪು ಹಲಿಗೆಗೆ ಸಂಬಂಧಪಟ್ಟಂತಹ ಅರ್ಥ ಮತ್ತು ಅದರ ಕೆಲವೊಂದು ಗುಣಲಕ್ಷಣಗಳನ್ನ ಕಲಿತುಕೊಂಡಿದ್ದೇವೆ. So for my dear students, we have studied about some of the main features and meaning of this blackboard. I request you to join again soon after ending this session. ಈ ಒಂದು ಸೆಷನ್ ಮುಕ್ತಾಯದ ನಂತರ ಮತ್ತೆ ನಿಮ್ಗೆ ಜಾಯಿನ್ ಆಗಲು ನಾನು ನಿಮ್ಗೆ ಕೋರ್ಕೊಳ್ತೇನೆ. Thank you very much.